ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ತಮ್ಮೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್, ಯೋಗ ಗುರು ಡಾಕ್ಟರ್ ಕೆ.ವಿ. ಮಹಾದೇವ್. ಪ್ರಿಯ ವೀಕ್ಷಕರೇ, ದಯಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಇದು ನನ್ನ ಅನುಕೂಲಕ್ಕಲ್ಲ, ತಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ ಈ ವಿಡಿಯೋವನ್ನು ತಮಗೆ ಸಮರ್ಪಣೆ ಮಾಡ್ತಿರೋದು. ದಯಮಾಡಿ ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಏಕೆಂದರೆ ನೆಕ್ಸ್ಟ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟು ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗಕ್ಕೆ ಎಲ್ಲರಿಗೂ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಏಕೆಂದರೆ ನಮ್ಮ ಜನರ ಮೈಂಡ್ಸೆಟ್ ಹೇಗಿದೆ ಅಂದರೆ, ಬೇಡದಂತಹ ವಿಡಿಯೋಗಳನ್ನು, ಕೆಟ್ಟ ವಿಡಿಯೋಗಳನ್ನು, ನಿಮ್ಮ ಲೈಫನ್ನು, ನಿಮ್ಮ ಜೀವನವನ್ನು ಹಾಳು ಮಾಡುವಂತಹ ವಿಡಿಯೋಗಳನ್ನು ನೋಡ್ತೀರಿ. ಅದೇ ನಿಮಗೆ ಒಂದು ಸಂಸ್ಕಾರ, ಆಧ್ಯಾತ್ಮ, ಸ್ಪಿರಿಚುವಲ್ಲು, ಆರೋಗ್ಯ ಕೊಡುವಂತಹ ವಿಡಿಯೋಗಳನ್ನು, ನಮ್ಮಂಥವ್ರ ವಿಡಿಯೋಗಳನ್ನು ನೀವು ನೋಡೋದಿಲ್ಲ, ಸಬ್ಸ್ಕ್ರೈಬು ಮಾಡ್ಕೊಳ್ಳೋದಿಲ್ಲ, ಸ್ಕಿಪ್ಪು ಕೂಡ ಮಾಡಿಬಿಡ್ತೀರಿ. ಮೊನ್ನೆ ಒಂದು ಪೇಷಂಟ್ ಬಂದಿದ್ದರು. 4-5 ವರ್ಷಗಳಿಂದ ಹಲವಾರು ಕಾಯಿಲೆಗಳಿಂದ ಸಫರ್ ಮಾಡಿ 1-2-3 ಸರ್ಜರಿನೂ ಮಾಡಿಸ್ಕೊಂಡು, ಸರ್ ನಿಮ್ಮಂತಹ ದೇವರುಗಳು ನಮಗೆ ಸಿಗೋದು ಅಪರೂಪ, ನಾನು ನಿಮ್ಮದೊಂದು ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿದ್ದೆ, ಅದೆಲ್ಲ ಮಿಸ್ ಆಗೋಯ್ತು. ಸೊ ತುಂಬ ಕಡೆ ಓಡಾಡಿ ಸಾಕಾಗಿ ಕೊನೆಗೆ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಈ ಥರದವರು ಸಾವಿರಾರು ಜನ ಹೇಳಿರುವಂತಹದ್ದು ನನ್ನ ಹತ್ರ ಪ್ರೂಫ್ ಇದೆ. ಸೊ ನಾನು ಇವಾಗ ನಿಮಗೆ ವಿಷಯಕ್ಕೆ ಬಂದ್ಬಿಡ್ತೀನಿ. ನೋಡಿ, ಇದು ನಮ್ಮಲ್ಲಿ ಒಂದು ಮೆಡಿಸಿನ್ಸ್ ಇದೆ, ಒಂದು ಪೌಡರ್. ಈ ಪೌಡರ್ ಬೆನಿಫಿಟನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ನಿಮ್ಮ ಮುಂದೆ ಇಲ್ಲಿ ಏನು ಇಟ್ಟಿದ್ದೀನಿ, ಈ ಪೌಡರು ಏನು ಕಾಣಿಸ್ತಾ ಇದೆ, ಇದ್ರ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಹೇಳ್ಬಿಡ್ತೀನಿ. ನೋಡಿ, ಇದರಲ್ಲಿ ಹಲವಾರು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಎಲ್ಲವೂ ಕೂಡ 100% ಒರಿಜಿನಲ್ ಆಯುರ್ವೇದ ಮತ್ತು ಟ್ರೆಡಿಷನಲ್ ಆಯುರ್ವೇದ ಮೆಡಿಸಿನ್ಸ್. ನೋಡಿ, ಇದರಲ್ಲಿ ಫಸ್ಟ್ ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲಿ ನಿಮ್ಗೆ ಏನೇನಪ್ಪ ಬೆನಿಫಿಟ್ ಸಿಗುತ್ತೆ ಅಂದರೆ, ನಾನು ಇಲ್ಲಿ ಈ ಗ್ರಂಥದಲ್ಲಿ, ಈ ಬುಕ್ಸ್ನಲ್ಲಿ ನಾನು ಬರ್ಕೊಂಡಿದ್ದೀನಿ, ಒಂದು ಕಡೆ ನೋಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಅಷ್ಟನ್ನು ಎಕ್ಸ್ಪ್ಲೇಷನ್ ಕೊಡೋದಕ್ಕೆ ಅಂತೇಳಿ. ಸೊ ಡೈಜೆಷನ್, ಜೀರ್ಣಕ್ರಿಯೆ ಚೆನ್ನಾಗಾಗೋದಕ್ಕೆ, ಕೆಮ್ಮು, ಶೀತ, ಗ್ಯಾಸ್ಟ್ರಿಕ್ಕು ಮತ್ತು ಬ್ಲೋಟಿಂಗ್ ಅಂತ ಹೇಳ್ತೀವಲ್ಲ, ಹೊಟ್ಟೆ ಉಬ್ಬರ, ಹಾಗೆ ವೆಯ್ಟ್ ಲಾಸು, ತೂಕ ಇಳಿಕೆ, ಮತ್ತು ಇನ್ಫ್ಲಮೇಷನ್, ಉರಿಯೂತ ಅಂದರೆ ನಿಮ್ಮ ಬಾಡಿನಲ್ಲಿ, ಜಾಯಿಂಟ್ಗಳಲ್ಲಿ, ನರ್ವಸ್ಗಳಲ್ಲಿ, ಮಸಲ್ಸಲ್ಲಿ ಉರಿಯೂತ ಸಮಸ್ಯೆ ಇದ್ದರೆ, ಹಾಗೆ ನಿಮಗೆ ಇದು ರೋಗ ನಿರೋಧಕ ಶಕ್ತಿಯನ್ನು, ನಿಮ್ಮ ಇಮ್ಯುನಿಟಿಯನ್ನು ಬಿಲ್ಟ್ ಮಾಡೋದಕ್ಕೆ, ಜಾಸ್ತಿ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಸೊ ಕಫ ಇರೋರಿಗೂ ಕೂಡ ಇದು ಅಲ್ಟಿಮೇಟ್ ಮೆಡಿಸಿನ್ಸ್. ಯಾವಾಗಲೂ ಕಫದಿಂದ ಬಳಲ್ತಾ ಇರೋರಿಗೆ ಅಲ್ಟಿಮೇಟ್ ಮೆಡಿಸಿನ್ಸು. ಹಾಗೆ ಬ್ರ್ಯಾಂಕೈಟಿಸ್, ಉಸಿರಾಟದ ತೊಂದರೆ ಇರುವಂತಹವರು, ಅಸ್ತಮಾ ಇರುವಂಥವ್ರಿಗೆ ಒಳ್ಳೆ ಏಳು ಮಾಡಿಸಿದಂತಹ ಮೆಡಿಸಿನ್ಸು. ಸೊ ಮತ್ತು ಫ್ಯಾಟನ್ನು ರೆಡ್ಯೂಸ್ ಮಾಡೋದಕ್ಕೆ, ನೀವು ದಪ್ಪ ಇದ್ದರೆ, ಫ್ಯಾಟ್ ಇದ್ದರೆ, ನಿಮ್ಮ ತೂಕವನ್ನು ಇಳಿಕೆ ಮಾಡೋದಕ್ಕೂ ಕೂಡ ಇದು ಒಳ್ಳೆಯ ಮೆಡಿಸಿನ್ಸು. ಹಾಗೆ ಡಯಾಬಿಟಿಕ್, ಶುಗರ್ ಕಾಯಿಲೆ ಇರುವಂತಹವ್ರಿಗೂ ಇದು ಒಳ್ಳೆ ಮೆಡಿಸಿನ್ಸು. ಗ್ಯಾಸ್ಟ್ರಿಕ್ ಇರೋವ್ರಿಗೂ ಕೂಡ ಇದು ಅಲ್ಟಿಮೇಟ್ ಮೆಡಿಸಿನ್ಸು. ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಲ್ಲ, ಸೊ ಬೆಳಗ್ಗೆ ಎದ್ದು ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರೋದು, ಸುಸ್ತಾಗುವಂತಹದ್ದು, ಇದಕ್ಕೂ ಕೂಡ ಒಳ್ಳೆ ಮೆಡಿಸಿನ್ಸು. ಸೊ ನಾನು ಹಾಗೆ ಹೇಳಿದಾಗೆ ವಾಂತಿ, ಜಾಯಿಂಟ್ ಪೇನ್ಗಳು, ಆರ್ಥೋರೈಟಿಸ್ಟು, ರೊಮೆಟೈಡ್ ಆರ್ಥೋರೈಟಿಸ್ಟು, ಅಸ್ತಮಾ, ಬ್ರ್ಯಾಂಕೈಟಿಸು, ಮತ್ತು ನಿಮ್ಗೆ ಅವಾಗವಾಗ ಸೊ ಇನ್ಫೆಕ್ಷನ್ ಆಗುವಂತಹದ್ದು, ಹಾಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರೋರಿಗೆ, ಈಗ ಕಾರ್ಡಿಯಕ್ ಅರೆಸ್ಟು, ಹಾರ್ಟ್ ಬ್ಲಾಕೇಜಸ್ಸು, ಹಾರ್ಟ್ ಇಶ್ಯೂಸ್, ಎನಿ ಹಾರ್ಟ್ ಇಶ್ಯೂಸ್, ಹೃದಯ ಸಂಬಂಧಿ ಕಾಯಿಲೆಗಳಿಗೆ, ಹಾಗೆ ನಿಮಗೆ ಈ ಮಕ್ಕಳುಗಳಿಗೆ ಅಥವಾ ಬೇರೆಯವರಿಗೆ ಯಾರಿಗೆ ಆಗಿರ್ಬೋದು, ಅದು ಯಾವುದೇ ಏಜಿನ ಅಂತರ ಇರಬಹುದು, ಅವ್ರಿಗೆ ಮೆಮೊರಿ ಲಾಸ್ ಆಗುವಂತಹದ್ದು, ನೆನಪಿನ ಶಕ್ತಿ ಕಡಿಮೆ ಇರುವಂತಹದ್ದು. ಸೊ ಇಂಥವ್ರಿಗೂ ಕೂಡ ಇದು ತುಂಬ ಒಳ್ಳೆಯ ಮೆಡಿಸಿನ್ಸು. ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಮೆಡಿಸಿನ್ಸು. ಅದರ ಜೊತೆಗೆ ಸ್ಕಿನ್ ಡಿಸೀಸ್ ಇರುವಂತಹದ್ದು, ಚರ್ಮದ ಟೋನ್ ಅಂದರೆ ಒಂದು ಗ್ಲೋ ಬರುವಂತಹದ್ದು, ಚರ್ಮದ ಕಾಂತಿಯನ್ನು ಹೆಚ್ಚಿಸುವಂತಹ ಮೆಡಿಸಿನ್ಸು.
ಮತ್ತು ಕಣ್ಣುಗಳ ಸಮಸ್ಯೆ, ನಿಮಗೆ ಲಾಂಗ್ ಸೈಟು, ಹೈಟ್ ಸೈಟು, ಸೊ ಈ ಥರದ್ದು ಕಣ್ಣಿನ ದೃಷ್ಟಿಗಳ ಸಮಸ್ಯೆಗೂ ಕೂಡ ಇದನ್ನು ನಾವು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಕಣ್ಣಿನ ದೃಷ್ಟಿಗಳ ಸಮಸ್ಯೆಗೆ, ಮತ್ತು ನಿಮ್ಮ ಹೇರ್ ಫಾಲ್ ಆಗುವಂತಹದ್ದು ಅಥವಾ ಹೇರ್ ಬೇಗ ಗ್ರೇ ಆಗುವಂತಹದ್ದು, ಈ ಕೂದಲಿನ ಸಮಸ್ಯೆಗಳು, ಏರ್ ಫಾಲ್ ಆಗುವಂತಹ ಸಮಸ್ಯೆಗಳು, ಇದಕ್ಕೂ ಒಳ್ಳೆ ಮೆಡಿಸಿನ್ಸು. ಹಾಗೆ ಮತ್ತು ಇನ್ಫ್ಯೂರ್ ಬ್ಲಡನ್ನು ಫ್ಯೂರ್ ಬ್ಲಡ್ ಮಾಡ್ತದೆ. ಇದು ರಕ್ತವನ್ನು ಶುದ್ಧಿ ಮಾಡುವಂತಹ ಗುಣ ಈ ಮೆಡಿಸಿನ್ಸಲ್ಲಿ ಇದೆ, ಈ ಪೌಡರ್ನಲ್ಲಿ. ಹಾಗೆ ಬಿ ಪಿ ಕೂಡ, ನಿಮಗೆ ಎಷ್ಟೇ ವರ್ಷಗಳಿಂದ ಬಿ ಪಿ ಇದ್ರೆ ಬಿ ಪಿ ಕೂಡ ಇದು ನಾರ್ಮಲ್ ತರ್ತದೆ. ಸೊ ಅದ್ರ ಜೊತೆಗೆ ನಿಮಗೆ ಇದು ಒಟ್ಟು ಇನ್ಕ್ಲೂಡ್ ಕ್ಯಾನ್ಸರ್ ಕೂಡ. ಕ್ಯಾನ್ಸರ್ ಮೇಲೆ ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ, ಸೊ ಇಲ್ಲಿ ನಾನು ಹೇಳ್ತಿಲ್ಲ. ಈ ಮೆಡಿಸಿನ್ಸಲ್ಲಿರುವಂತಹ ಇಂಗ್ರೀಡಿಯೆಂಟ್ಸು ಮೆಡಿಸಿನ್ಸ್ ಹೇಳ್ತಾ ಇದೆ, ಇದು ಕ್ಯಾನ್ಸರ್ ಸೆಲ್ಗಳನ್ನು ಕೂಡ ಇದು ಕಿಲ್ ಮಾಡ್ತದೆ, ಸಾಯಿಸ್ತದೆ ಅಂತೇಳಿ ಈ ಮೆಡಿಸಿನ್ಸ್ ಕೂಡ ಹೇಳ್ತಾ ಇದೆ. ಇವಾಗ ನಾನು ಏನು ಹೇಳಿದೆ ನೋಡಿ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಈ ಪೌಡರ್ನಲ್ಲಿ, ಆ್ಯಂಟಿ ಮೈಕ್ರೋಬಾಯ್ಲ್ಸ್ ಇದೆ, ಹಾಗೆ ಇದು ಪೋಷಕಾಂಶಗಳ ಆಗರ. ಈಗ ನಮಗೆ ಪೋಷಕಾಂಶಗಳು ಬೇಕು, ನ್ಯೂಟ್ರಿಷನ್ ಬೇಕು, ಸೊ ಕ್ಯಾಲ್ಸಿಯಂ ಬೇಕು, ಈ ಥರ ಹೇಳ್ತಾ ಹೋಗ್ತೀವಲ್ಲ. ಹಾಗೆ ಅದ್ರ ಜೊತೆಗೆ ವಿಟಮಿನ್ ಎ ಹೆಚ್ಚಳವಾಗಿದೆ, ವಿಟಮಿನ್ ಸಿ ಡಿಫೆನ್ಸಿ ಇರೋರು, ವಿಟಮಿನ್ ಎ ಡಿಫೆನ್ಸಿ ಇರುವಂತಹವರು, ವಿಟಮಿನ್ ಕೆ, ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಕೆ ಇದೆ. ಆಮೇಲೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಸೊ ಇದು ಮೂಳೆಗಳ ಗಟ್ಟಿತನವನ್ನು ಕಾಪಾಡ್ಕೊಳ್ಳೋದಕ್ಕೆ, ಜಾಯಿಂಟ್ಗಳಲ್ಲಿ ನಿಮಗೆ ಮಂಡಿ ನೋವು, ಕೀಲುಗಳ ನೋವು, ಅಥವಾ ಲಂಬರ್ ಸ್ಪಾಂಡಿಲೈಟಿಸು, ಸರ್ವೈಕಲ್ ಸ್ಪಾಂಡಿಲೈಟಿಸು, ಡಿಸ್ಕ್ ಬಲ್ಸಿಂಗು, ಡಿಸ್ಕ್ ಸ್ಲಿಪ್ಪು, ಸೊ ನರಗಳ ಸಮಸ್ಯೆ, ಈ ಥರದಕ್ಕೂ ಕೂಡ ಇದು ಒಳ್ಳೆಯ ಅಲ್ಟಿಮೇಟ್ ಮೆಡಿಸಿನ್ಸ್, A1 ಮೆಡಿಸಿನ್ಸ್ ಅಂತಲೇ ಹೇಳ್ಬೋದು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ ಇದರಲ್ಲಿ. ಹಾಗೆ ನಿಮಗೆ ಹೈ ನ್ಯೂಟ್ರಿಯನ್ಸ್ ಇದೆ. ಸೊ ಈ ನ್ಯೂಟ್ರಿಯನ್ಸ್, ನಿಮಗೆ ಈ ನ್ಯೂಟ್ರಿಯೆಂಟ್ಸ್ ಅಂತ ಏನೇನಿದೆ, ಇದು ಇಲ್ಲ ಅಂತ ಬೇಕಾದಷ್ಟು ಜನ ನಿಮಗೆ ಬೇರೆ ಬೇರೆ ಥರದ್ದು ಸಿರಾಪ್ಗಳನ್ನ ಕುಡಿಯುವಂತಹದ್ದು, ಅಥವಾ ಪಾರ್ಕ್ಗಳಲ್ಲಿ ಬರ್ತಿರ್ತಾರೆ, ನಿಮಗೆ ಯಾವುದೋ ನಿಮಗೆ ಇನ್ಪೀರಿಯರ್ ಕ್ವಾಲಿಟಿ, ಅದನ್ನು ಕುಡಿದು ತುಂಬ ವಿಡಿಯೋಗಳಲ್ಲಿ ಬಂದಿದೆ. ಸೊ ಆ ಥರದ್ದನ್ನು ಕುಡಿಯುವಂತಹದ್ದು, ಫಾರ್ಮಸಿಗಳಲ್ಲಿ ಏನೋ ತೊಗೊಂಡು ಕುಡಿಯುವಂತಹದ್ದು, ಇನ್ಯಾವುದೋ ಟ್ಯಾಬ್ಲೆಟ್ಸ್ ತೊಗೊಳ್ಳುವಂತಹದ್ದು, ನ್ಯೂಟ್ರಿಯೆಂಟ್ಸ್ ಸಮಸ್ಯೆಗಳಿಗೆ ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ. ಹಾಗೆ ಮಿನರಲ್ಸ್ ಇದೆ, ಜೊತೆಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ವಿಟಮಿನ್ ಕೆ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಎ ಇದೆ. ಇದು ಪೋಷಕಾಂಶಗಳ ಆಗರ. ಆಂಟಿ ಮೈಕ್ರೋಬಾಯ್ಲ್ಸು, ಆಂಟಿ ಆಕ್ಸಿಡೆಂಟ್ಸ್ ಇರುವಂತಹದ್ದು, ಜೊತೆಗೆ ಮೆಗ್ನೀಸಿಯಮು, ಪೊಟ್ಯಾಷಿಯಮು, ಕ್ಯಾಲ್ಸಿಯಂ ಇರುವಂತಹ ಮೆಡಿಸಿನ್ಸ್ ಇದು, ಈ ಪೌಡರ್. ಇದೆಲ್ಲ ಇರೋದ್ರಿಂದ ನಾನು ಇವಾಗ ನಿಮ್ಗೆ ಏನು ಹೇಳಿದೆ, 30 ಕಾಯಿಲೆಗಳಿಗೆ ದಿವ್ಯ ಔಷಧಿ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಇಂಗ್ರೀಡಿಯೆಂಟ್ಸಲ್ಲಿ ಇರುವಂತಹದ್ದು. ಇನ್ನು ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ನೋಡ್ತಾ ಹೋಗೋಣ. ದಯಮಾಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ನೋಡಿ, ವಿಡಿಯೋ ಸ್ಕಿಪ್ ಮಾಡಿಬಿಡ್ತಾರೆ, ಲೆಂತಿ ಆಗ್ತದೆ ಅಂತ ನಾನು ಫಾಸ್ಟಾಗಿ ಹೇಳ್ತಿದ್ದೀನಿ. ಸೊ ಇನ್ನು ಸೆಕೆಂಡ್ ಏನು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇದು ಇನೆನ್ಸಿಯಲ್ ನ್ಯೂಟ್ರಿಯೆಂಟ್ ಅಬ್ಸರ್ಪ್ಷನ್ಸ್, ಇಂಪ್ರೂವ್ಡ್ ದಿ ಡೈಜೆಷನ್ಸ್ and the reduce the inflammation and the antioxidants, hit immune functions and the cardiovascular heart and the manage blood sugar ಅಂತ ಇದೆ. ಇದನ್ನು ಒಂದು ಕಡೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ, ಈ ಇಂಗ್ರೀಡಿಯೆಂಟ್ಸಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ಸಲ್ಲಿ ಏನು ಮೆಡಿಸಿನ್ಸ್ ಪ್ರಾಪರ್ಟಿ ಇದೆ, ಯಾವ ಕಾಯಿಲೆಗಳನ್ನು ಕ್ಯೂರ್ ಮಾಡ್ಬೋದು. ಸೆಕೆಂಡ್ ಮೆಡಿಸಿನ್ಸಲ್ಲಿ ಏನಿದೆ, ಅದರಲ್ಲಿ ಏನೇನು ಕಾಯಿಲೆಗಳನ್ನು ಕ್ಯೂರ್ ಮಾಡ್ಬೋದು, ಇದನ್ನು ನಾನು ಹೇಳ್ತಿಲ್ಲ, ಮೆಡಿಸಿನ್ಸ್ ಹೇಳ್ತಿದೆ. ನನ್ನಲ್ಲಿ ಇರುವಂತಹ ಒಂದು ರೋಗ ನಿರೋಧಕ ಶಕ್ತಿ ಇರಬಹುದು, ಅಥವಾ ಯಾವ ರೋಗಗಳಿಗೆ ನಾನು ರಾಮಬಾಣ ಥರ ಕೆಲಸ ಮಾಡ್ತೀನಿ ಅಂತ ಈ ಮೆಡಿಸಿನ್ಸ್ ಹೇಳ್ತಾ ಇದೆ, ನಾನು ಹೇಳ್ತಿಲ್ಲ. ಹಾಗಾಗಿ ಸೊ ಇದರಲ್ಲೂ ಕೂಡ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಕೆ ಇದೆ, ಆ್ಯಂಡ್ ಕಾನ್ಸ್ಟ್ರಿಬ್ಯೂಟಿಂಗ್ ಟು ದಿ ಸ್ಕಿನ್, ಐ ಆ್ಯಂಡ್ ದಿ ಆರ್ಟ್ ನೋಡಿ. ಜೊತೆಗೆ ಸೊ ಜೀರ್ಣಕ್ರಿಯೆ ಕ್ರಿಯೆ, ಇಂಡೈಜೆಷನ್, ಕೋಲ್ಡ್ ಆ್ಯಂಡ್ ಕಾಫ್, ಕೆಮ್ಮು, ಶೀತ, ವೆಯ್ಟ್ ಲಾಸ್, ತೂಕ ಹಿಡಿಕೆ, ಡಯಾಬಿಟಿಕ್, ಮಧುಮೇಹ, ಜಾಯಿಂಟ್ ಪೇನ್ಸ್, ಕೀಲು ರೋಗಗಳು. ಇದರಲ್ಲಿ ಹೈಡ್ರೋಕ್ಲೋರಿನ್ ಆಮ್ಲದ ಉತ್ಪಾದನೆಯನ್ನು ಹೆಚ್ಚಿಸಿ ಪ್ರೋಟೀನ್ ಮತ್ತು ಪೋಷಕಾಂಶಗಳ, ನಮ್ಮ ದೇಹದೊಳಗಡೆ ನಮಗೆ ಏನು ಪ್ರೋಟೀನು ಮತ್ತು ಪೋಷಕಾಂಶಗಳು ಬೇಕು, ಇದನ್ನು ಹೀರಿಕೊಳ್ಳಲು ಇದು ಸಹಾಯ ಮಾಡುತ್ತಂತೆ ಈ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್. ಜೊತೆಗೆ ನಿಮಗೆ ಅಜೀರ್ಣ, ಇಂಡೈಜೆಷನ್, ಹಾಗೆ ಗ್ಯಾಸ್ಟ್ರಿಕ್ಕು,
ಮಲಬದ್ಧತೆ, ಕಾನ್ಸ್ಟಿಪೇಷನ್ಸ್, ಇಷ್ಟನ್ನು ಇಷ್ಟು ರೋಗಗಳನ್ನು ಸಂಪೂರ್ಣ ಗುಣಪಡಿಸುವಂತಹ ಒಂದು ದಿವ್ಯ ಔಷಧಿ ಈ ಎರಡನೇ ಮೆಡಿಸಿನ್ಸ್ ಇಲ್ಲಿದೆ. ಇನ್ನು ಮೂರನೇ ಇಂಗ್ರೀಡಿಯೆಂಟ್ಸ್ ವಸ್ತುನ ನಾನು ಏನು ಆ್ಯಡ್ ಮಾಡಿದ್ದೀನಿ ಅದು ಹೇಳ್ತದೆ. ಸೊ ಹೊಟ್ಟೆ ಉಬ್ಬರ, ಇದು ಚಿಕ್ಕ ಮಕ್ಕಳಿಂದ ವಯಸ್ಸಾದ ವೃದ್ಧದವರೆಗೂ ಬ್ಲೋಟಿಂಗ್ ಅಂತ ಹೇಳ್ತೀವಲ್ಲ, ಬ್ಲೋಟಿಂಗು, ಮತ್ತು ಇದು ಕೂಲ್ ಪ್ರಾಪರ್ಟೀಸ್, ದೇಹವನ್ನು ತಂಪಾಗಿಡೋದಕ್ಕೆ ನಾನು ಏನು ಮೂರನೇ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿದ್ದೀನಿ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ದೇಹ ತಂಪಾಗಿಡೋದಕ್ಕೆ ಹೆಲ್ಪ್ ಆಗ್ತದೆ, ಮತ್ತು ತೂಕ ಇಳಿಸೋದಕ್ಕೆ ಹೆಲ್ಪ್ ಆಗ್ತದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇದೆ, ಮತ್ತು ಇದರಲ್ಲಿ ಸಾಕಷ್ಟು ರಿಚ್ ಫೈಬರ್ ಕೂಡ ಇದೆ. ಹಾಗೆ ರಕ್ತ ಶುದ್ಧೀಕರಣವನ್ನು ಮಾಡುವಂತಹದ್ದು, ಹೃದಯದ ಆರೋಗ್ಯಕ್ಕೆ, ಕಣ್ಣುಗಳ ಆರೋಗ್ಯಕ್ಕೆ ಇದು ಹೆಲ್ಪ್ ಆಗ್ತದೆ, ಮತ್ತು ಹಸುವನ್ನು ಕಡಿಮೆ ಮಾಡ್ತದೆ. ಏಕೆಂದರೆ ಇದು ನಾನು ತುಂಬ ಮ್ಯಾಕ್ಸಿಮಮ್ಮು 2-3 ವರ್ಷಗಳಿಂದ ಇದನ್ನು ತುಂಬ ಜನಕ್ಕೆ ಕೊಡ್ತಾ ಬಂದಿದ್ದೀನಿ. ಇದರ ಮೇಲೆ ನಾನು ರಿಸರ್ಚ್ ಮಾಡಿದ್ದೀನಿ ಅಂತಲೂ ಹೇಳ್ಬೋದು, ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಅಂತಲೂ ಹೇಳ್ಬೋದು. ಇದ್ರ ಮೇಲೆ ಇದು ಸತ್ಯನ ಸುಳ್ಳ, ಇದ್ರ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಸುಮಾರು 2-3 ವರ್ಷಗಳಿಂದ ಹಲವಾರು ರೋಗಿಗಳಿಗೆ ಕೊಟ್ಟಿದ್ದೀನಿ. ಎಕ್ಸ್ಪೆಷಲಿ ಆಫ್ಟರ್ 75-80 ಹೇಳೋದಕ್ಕೆ ಆಗೋದಿಲ್ಲ, ಕುಂತ್ಕೊಂಡು ಹೇಳೋದಕ್ಕೆ ಆಗೋದಿಲ್ಲ, ಸೊ ತುಂಬ ಹಲವಾರು ಕಾಯಿಲೆಗಳಿದೆ ಅನ್ನುವಂಥವ್ರಿಗೆ, ಎಕ್ಸ್ಪೆಷಲಿ ತುಂಬ ವಯಸ್ಸಾದವರಿಗೆ, ನಾನು ಏನು ನನ್ನ ಯೋಗ ಕ್ಲಾಸ್ಗೆ ಹೋಗ್ತೀನಿ ಅಥವಾ ನಾನು ರೆಗ್ಯುಲರ್ ಪೇಷೆಂಟ್ಗಳನ್ನು ನೋಡೋಕೆ ಹೋಗ್ತೀನಿ, ಇಂತಹ ಪೇಷೆಂಟ್ಗಳಿಗೆ ಈ ಔಷಧಿನ ಕೊಟ್ಟು, ಈ ಪೌಡರ್ನ ಕೊಟ್ಟು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಸೊ ಅದು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ನಾನು ಮೊನ್ನೆ ಒಬ್ಬರು ಒಂದು 89 ಇಯರ್ ಒಬ್ಬರಿಗೆ, ಅವ್ರ ಹೆಸರೆಲ್ಲ ಬೇಕಾದರೆ ನಿಮ್ಗೆ ಹೇಳ್ತೀನಿ, ನೀವು ನಾನು ಕಾಲ್ ಮಾಡಿದ್ರೆ ಪಾಪ ವಿಡಿಯೋದಲ್ಲಿ ಬೇಡ, ಅವರ ಹೆಸರುಗಳು ಬೇಡ, ಮತ್ತು ಅವ್ರು ಯಾರು ಅಂತ, ಯಾಕೆಂದರೆ ಅವರೆಲ್ಲ ಒಳ್ಳೊಳ್ಳೆ ಕೋಟ್ಯಾಧಿಪತಿಗಳು, ದೊಡ್ಡ ದೊಡ್ಡ ಹೆಸರು ಮಾಡಿರುವಂತಹವರು, ಅವ್ರ ಹೆಸರುಗಳನ್ನು ಇಲ್ಲಿ ಹೇಳೋದು ಬೇಡ. ಸೊ ನೀವು ನನಗೆ ಕಾಲ್ ಮಾಡಿದ್ರೆ ನಾನು ಯಾರ್ಯಾರು ಅಂತ ಬೇಕಾದರೆ ಹೇಳ್ತೀನಿ. ಸೊ ಹಾಗಾಗಿ ಇಂಥವ್ರ ಮೇಲೆ ನಾನು ಇದರ ಮೇಲೆ ನಾನು ಕೊಟ್ಟಿದ್ದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂತ ಕೊಟ್ಟಿಲ್ಲ, ಮೈಂಡ್ ನೆನಪಲ್ಲಿರಲಿ. ಈ ಔಷಧಿ ಬಗ್ಗೆ ನಮಗೆ ಹಲವಾರು ವರ್ಷಗಳಿಂದ ಗೊತ್ತಿದೆ. ಇದು ಟ್ರೆಡಿಷನಲ್ ಆಯುರ್ವೇದ ಇರೋದ್ರಿಂದ 0 ಸೈಡ್ ಎಫೆಕ್ಟ್, ಯಾವುದೇ ಕಾರಣಕ್ಕೂ ಇದು 1% ಕೂಡ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾವು ಏನು ನಿಮಗೆ ಕ್ವಾಲಿಟಿ ಕ್ವಾಂಟಿಟಿ ಎಷ್ಟು ತಗೋಬೇಕು, ಹೇಗೆ ತಗೋಬೇಕು ಅಂತ ಹೇಳಿರ್ತೀವೋ ಆ ರೀತಿ ತಗೊಂಡ್ರೆ ಸಾಕು, ಯಾವುದೇ ತರಹದ ಸೈಡ್ ಎಫೆಕ್ಟ್ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ನಾನು ಬಿ ಪಿ ಚೆಕ್ ಮಾಡಿದಾಗ, ಸೊ ನಿನ್ನೆ ಎಸ್ಟರ್ಡೇ ನಾನು ಬಿ ಪಿ ಚೆಕ್ ಮಾಡಿದಾಗ ಹೇಗಿದೆ ಬಿ ಪಿ ಅಂದರೆ 80/120. ಮೊದಲು ತುಂಬ ಬಿ ಪಿ ಇತ್ತು. ಒಬ್ಬರು 87, 88, 89, 90, 80-90 ವಯಸ್ಸಿನವರೆಗೂ 18-20 ವರ್ಷದ ಟೀನ್ ಏಜ್ ಅವ್ರಿಗಿರುವಂತಹ ಆರೋಗ್ಯ ಸತ್ಯವಾಗಲೂ ಕೂಡ ಈ ಪೌಡರ್ನ ತಗೊಂಡ ಮೇಲೆ ಬಂದಿದೆ. ಇದು ಕಮರ್ಷಿಯಲ್ ಅಲ್ಲ, ವ್ಯಾಪಾರ ಅಲ್ಲ. ನಾವು ಏನು ಈ ವಿದ್ಯೆ, ಈ ಮೆಡಿಸಿನ್ಸು, ಈ ಪೌಡರ್ನ ಕಲ್ತಿದ್ದೀವೋ ಅದು ಸಾರ್ವಜನಿಕರಿಗೆ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ಸೊ ಈ ವಿಡಿಯೋವನ್ನು ತಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೋಗೋಣ. ಸೊ ಮತ್ತು ಇದು ಬಾಡಿಯಲ್ಲಿರುವಂತಹ, ಬಾಡಿನ ಡಿಟಾಕ್ಸ್ ಮಾಡ್ತದೆ, ಅಂದರೆ ಬಾಡಿಯಲ್ಲಿರುವಂತಹ ವಿಷವನ್ನು, ಸೊ ಟಾಕ್ಸಿನ್ಸನ್ನು ಇದು ಹೊರ ಹಾಕೋದಕ್ಕೆ ಹೆಲ್ಪ್ ಮಾಡ್ತದೆ. ಜೊತೆಗೆ ಇದರಲ್ಲೂ ಕೂಡ ವಿಟಮಿನ್ ಎ ಸಮೃದ್ಧವಾಗಿದೆ. ಸೊ ಇದರಲ್ಲೂ ಕೂಡ ಉರಿಯೂತ ಸಮಸ್ಯೆ ಇರೋದನ್ನು ಕಡಿಮೆ ಮಾಡ್ತದೆ. ಆಂಟಿ ಇನ್ಫ್ಲಿಮೇಟರಿ ಕೂಡ ಇದೆ ಇದರಲ್ಲಿ, ಹೊಟ್ಟೆ ನೋವನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಮೆಡಿಸಿನ್ಸಲ್ಲಿದೆ. ನೆಕ್ಸ್ಟು ಇಂಗ್ರೀಡಿಯೆಂಟ್ಸ್ ಕೊಡೋಣ. ಇಂಗ್ರೀಡಿಯೆಂಟ್ಸ್ ನಂಬರ್ 4, ಇದು ಹೈಲಿ ನ್ಯೂಟ್ರಿಯೆಂಟ್ಸ್ ಇದೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ, ಮತ್ತು ರಿಚ್ ಫೈಬರ್ ಇದೆ. ಇದು ಡಯಾಬಿಟಿಸು, ವೆಯ್ಟ್ ಲಾಸು, ಹಾಗೆ ಇಂಪ್ರೂವಿಂಗ್ ಡೈಜೆಷನ್ನು ಆ್ಯಂಡ್ ರೆಡ್ಯೂಸ್ ಬ್ಯಾಡ್ ಕೊಲೆಸ್ಟ್ರಾಲ್, ಅಂದರೆ ನಮ್ಮ ದೇಹದಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಕೊಬ್ಬು, ಅಂದರೆ HDL ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್, ಸೊ ಈ ಥರ ಹೇಳ್ತೀವಲ್ಲ, ಬ್ಯಾಡ್ ಕೊಲೆಸ್ಟ್ರಾಲನ್ನು ಸಂಪೂರ್ಣ ಕಡಿಮೆ ಮಾಡ್ತದೆ. ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತು ಅಂದರೆ ಇದು ನಿಮ್ಮ ಇಡೀ ಆರೋಗ್ಯಕ್ಕೆ, ನಿಮ್ಮ ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ, ನಿಮಗೆ ಪ್ಯಾರಾಲಿಸಿಸ್ ಲಕ್ವಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಲಿವರ್ ಈ ಫಂಕ್ಷನಿಂಗ್ ಕರೆಕ್ಟಾಗಿ ಆಗೋದಕ್ಕೆ, ಫ್ಯಾಟಿ ಲಿವರ್ನ ಕಡಿಮೆ ಮಾಡೋದಕ್ಕೆ, ಅಥವಾ ಫ್ಯಾಟಿ ಲಿವರ್ ಆಗದೇ ಇರುವ ಹಾಗೆ ಈ ಮೆಡಿಸಿನ್ಸನ್ನು ಯೂಸ್ ಮಾಡಿದ್ರೆ ಇರುವಂತಹ, ನಾನು ಹೇಳಿದಂತಹ 30 ಕಾಯಿಲೆಗಳ ಸಂಪೂರ್ಣ ಗುಣಮುಖ ಆಗುವುದರ ಜೊತೆಗೆ ಫ್ಯೂಚರ್ನಲ್ಲಿ ಈ 30 ಕಾಯಿಲೆಗಳು ನಿಮ್ಮ ಹತ್ರ ಕೂಡ ಸುಳಿದಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ, ನಾನು ಕೊಡ್ತೀನಿ ಬೇಕಿದ್ರೆ. ಸೊ ಅಂಡ್
ಎನೆನ್ಸಿಂಗ್ ಸ್ಕಿನ್ ಹೆಲ್ತ್ ಅಂಡ್ ದಿ ಏರ್ ಹೆಲ್ತ್. ನೋಡಿ, ಇದು ಚರ್ಮದ ಆರೋಗ್ಯಕ್ಕೆ ಮತ್ತು ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹೋಗೋಣ. ಸೊ ನೀವು ಮೆಡಿಸಿನ್ಸ್ಗಳು ಪೌಡರ್ ಬಗ್ಗೆ ಯಾವ್ಯಾವ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ ಅಂತ ಹೇಳ್ತಾ ಇದ್ದೀರಿ ಡಾಕ್ಟ್ರೇ, ಬಟ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಿ ಇದಕ್ಕೆ ಅಂತ ದಯವಿಟ್ಟು ಕೇಳಬೇಡಿ. ಇದು ನಮಗೆ ಟ್ರೆಡಿಷನಲಿಂದ ಬಂದಿರೋದು, ಹಾಗಾಗಿ ಇದನ್ನು ನಾನು ಸಸ್ಪೆನ್ಸಲ್ಲಿ ಇಟ್ಟಿರ್ತೀನಿ. ಯಾಕೆಂದರೆ ಅದಕ್ಕೂ ರೀಸನ್ ಕೊಡ್ತೀನಿ. ನಾನು ಏನೇನು ಇದರಲ್ಲಿ ಹಲವಾರು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ಎಷ್ಟೆಷ್ಟು ಗ್ರಾಮ್ಗಳ ಲೆಕ್ಕದಲ್ಲಿ ಹಾಕಬೇಕು, ಯಾವುದು ಜಾಸ್ತಿನೂ ಹಾಕಬಾರ್ದು ಕಡಿಮೆನೂ ಹಾಕಬಾರ್ದು. ಇವಾಗ ನಾನು 1 kg ಈ ಪೌಡರ್ ಕೊಡ್ತೀನಿ ಅಂದರೆ ಆ 1 kgನಲ್ಲಿ ಸೊ ಇಂಗ್ರೀಡಿಯೆಂಟ್ಸನ್ನು ಎಷ್ಟೆಷ್ಟು ಗ್ರಾಮ್ಗಳು ಹಾಕಬೇಕು ಅನ್ನೋದು ತೂಕದ ಲೆಕ್ಕದ ಆಧಾರದಲ್ಲೇ ಹಾಕಬೇಕು, ಮನಸ್ಸು ಬಂದಾಗೆ ಹಾಕುವಾಗಿಲ್ಲ. ಹಾಗಾಗಿ ಇಂಗ್ರೀಡಿಯೆಂಟ್ಸ್ ನೇಮ್ಗಳು ಏನೇನು ಹಾಕಿದ್ದೀನಿ ಅಂತ ನಾನು ಇದನ್ನು ನಿಮಗೆ ಹೇಳ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಏಕೆಂದರೆ ಏನು ನಾನು ಅದು ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡಿದ್ದೀನಿ ಅದನ್ನು ನಿಮ್ಗಳ ಕೈಲಿ ಮಾಡೋಕ್ಕೂ ಸಾಧ್ಯವೂ ಇಲ್ಲ. ಅದಕ್ಕೋಸ್ಕರ ಅದು ಹೇಳಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಿಲ್ಲ, ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಬಟ್ ಆ ಇಂಗ್ರೀಡಿಯೆಂಟ್ಸು ಅಷ್ಟು ಒರಿಜಿನಲಿಟಿ ನೀವು ತಗೊಂಡು ಬಂದ್ರೂ ಇಲ್ಲಿ ಏನು ನಾನು ಈ 100% ಒರಿಜಿನಾಲಿಟಿ ಕೊಟ್ಟಿದ್ದೀನಿ, ಆ ಒರಿಜಿನಾಲಿಟಿ ನಿಮಗೆ ಬೇರೆಲ್ಲೂ ಸಿಗೋದಿಲ್ಲ. ನೀವು ಹೊರಗಡೆ ಅದನ್ನು ನೀವು ಬೈ ಮಾಡಿದ್ರು, ನೀವು ತೊಗೊಂಡು ಬಂದ್ರೂ ಆ ಕ್ವಾಲಿಟಿ ನಿಮಗೆ ಸಿಗೋದಿಲ್ಲ. ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟು ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಈ ಇಂಗ್ರೀಡಿಯೆಂಟ್ಸಲ್ಲಿ ಗ್ಯಾಸ್ಟ್ರಿಕ್ಕು, ಬ್ಲೋಟಿಂಗ್, ಹೊಟ್ಟೆ ಉಬ್ಬರ ಮತ್ತು ಕಾನ್ಸ್ಟಿಪೇಷನ್ ಮಲಬದ್ಧತೆ, ಕೆಮ್ಮು ಆ್ಯಂಡ್ ಕಾಫ್ ನೆಗಡಿ, ಕೆಮ್ಮು, ಅಸ್ತಮಕ್ಕೆ ಇದು ಒಳ್ಳೆಯ ಮೆಡಿಸಿನ್ಸು. ಯಾಕೆಂದರೆ ಅಸ್ತಮ ಪೇಷೆಂಟ್ಗಳಿಗೆ ನಾನು ತುಂಬ ಜನ ಕೊಟ್ಟು ನೋಡಿದ್ದೀನಿ, ಗುಡ್ ರಿಸಲ್ಟ್ ಬಂದಿದೆ. ಇದು ಅಷ್ಟೇ, ತುಂಬ ಓಲ್ಡ್ ಏಜರ್ಸ್ಗೆಲ್ಲ ಕೊಟ್ಟಿದ್ದೀನಿ, ವಯಸ್ಸಾದವ್ರಿಗೆಲ್ಲ. ಅಸ್ತಮ ಇವತ್ತು ಅಸ್ತಮನೇ ಇಲ್ಲ. ಹಾಗೆ ನಿಮಗೆ ಹುರಿಯೂತ ಸಮಸ್ಯೆ ಇರುವಂತಹದ್ದು, ಮತ್ತು ವೆಯ್ಟ್ ಲಾಸ್ ಆಗುವಂತಹದ್ದು, ಮತ್ತು ಬಾಡಿ ಪೇನ್, ಮೈಕೈ ನೋವು, ಮತ್ತು ಜಾಯಿಂಟ್ ಪೇನ್ಗಳು, ನಾನು ಹೇಳಿದ್ನಲ್ಲ ಆರ್ಥೋರೈಟಿಸ್, ರೊಮೆಟೈಡ್ ಆರ್ಥೋರೈಟಿಸ್, ಜಾಯಿಂಟ್ ಪೇನ್ಸ್, ಮತ್ತು ಇದು ವಾತ ಪಿತ್ತ ಕಫವನ್ನು ಬ್ಯಾಲೆನ್ಸ್ ಮಾಡುವಂತಹದ್ದು, ಎಕ್ಸ್ಪೆಷಲಿ ವಾತರೋಗ ಇರುವಂಥವ್ರಿಗೆ, ಮತ್ತು ಹೊಟ್ಟೆ ನೋವು, ಹೇಗೇನು ಹೇಳಿದೆ ಬ್ಲೋಟಿಂಗು, ಗ್ಯಾಸ್ಟ್ರಿಕ್ಕು, ಇಂಡೈಜೆಷನ್ನು, ಕಾನ್ಸ್ಟಿಪೇಷನ್ಸ್, ಮತ್ತು ಪವರ್ಫುಲ್ ಆಂಟಿ ಮೈಕ್ರೋಬಯಲ್ಸ್, ಪವರ್ಫುಲ್. ಹಾಗೆಯೇ ಪ್ರಾಪರ್ಟೀಸ್ ಆ್ಯಂಡ್ ದಿ ಇನ್ಫ್ಲಮೇಷನ್ಸ್, ಅಸ್ತಮ, ಕಾಫ್, ಹಾಗೆಯೇ ನಾಸ್ಟ್ರಲ್ ಬ್ಲ್ಯಾಕ್ಸ್, ಮೂಗು ಕಟ್ಕೊಳ್ಳುವಂತಹ ಸಮಸ್ಯೆಗಳು, ಕೋಲ್ಡ್, ಹಾರ್ಟ್ ಡಿಸೀಸು, ಡಯಾಬಿಟಿಕ್ಕು, ಇಷ್ಟು ಕಾಯಿಲೆಗಳನ್ನು ಗುಣಪಡಿಸುವಂತಹ ಶಕ್ತಿ ಈ ದಿವ್ಯ ಔಷಧಕ್ಕೆ ಈ ಪೌಡರ್ಗಿದೆ. ಜೊತೆಗೆ ಇದರಲ್ಲಿ ಮೆಗ್ನೀಷಿಯಂ, ಐರನ್ ಅಂದರೆ ಕಬ್ಬಿಣದ ಅಂಶ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಇಷ್ಟು ಕೂಡ ಇದೆ. ಅಲ್ಲಿಗೆ ನಿಮಗೆ ಮೆಗ್ನೀಷಿಯಂ ಸಿಕ್ತು ನಿಮ್ಮ ಬಾಡಿಗೆ, ಮೆಗ್ನೀಷಿಯಂ ಡಿಫೆನ್ಸ್ ಇದ್ದರೆ, ಐರನ್ ಡಿಫೆನ್ಸ್ ಇದ್ದರೆ, ರಕ್ತಹೀನತೆ ಇದ್ದರೆ, ವೀಕ್ ಇದ್ದರೆ ಅದಕ್ಕೂ ಇಲ್ಲಿ ಐರನ್ ಡಿಫೆನ್ಸ್ ಇದ್ದರೆ, ನಿಮಗೆ ಕಡಿಮೆ ಇದ್ದರೆ ಐರನ್ ಇದೆ, ಕ್ಯಾಲ್ಸಿಯಂ ಇದೆ, ಮೂಳೆಗಳ ಗಟ್ಟಿತನಕ್ಕೆ, ಮಕ್ಕಳ ಬೆಳವಣಿಗೆಗೆ ಕ್ಯಾಲ್ಸಿಯಂ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಕೆ ಇದೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ, ಆಂಟಿ ಮೈಕ್ರೋಬೈಲ್ ಆಗಿ ಕೆಲಸ ಮಾಡ್ತದೆ, ಇದು ಪೋಷಕಾಂಶಗಳು ಆಗರ ಇದು. ಹಾಗೆಯೇ ನಿಮಗೆ ನ್ಯೂಟ್ರಿಯನ್ಸ್ ಇದೆ, ಹಾಗೆ ಮೆಗ್ನೀಷಿಯಂ ಇದೆ, ಪೊಟ್ಯಾಸಿಯಂ ಇದೆ. ಇಷ್ಟು ಔಷಧಿಗಳ ಗುಣ ಈ ಒಂದು ಮೆಡಿಸಿನ್ಸಲ್ಲಿ, ಇದು ಒಂದು ಪೌಡರ್ನಲ್ಲಿ ಇದೆ. ಅದ್ರ ಜೊತೆಗೆ ನಿಮಗೆ ತಿಂದಂತಹ ಆಹಾರ ಚೆನ್ನಾಗಿ ಜೀರ್ಣ ಆಗೋದಕ್ಕೆ, ಮತ್ತು ಮಲಬದ್ಧತೆ, ಕಾನ್ಸ್ಟಿಪೇಷನ್, ಪೈಲ್ಸು, ಪಿಸುಲ, ಪಿಸ್ಸರ್ ಈ ಕಾಯಿಲೆಗಳಿಗೆ, ಈ 3 ಕಾಯಿಲೆಗಳನ್ನ ಬಿಟ್ಬಿಟ್ಟಿದೆ. ಇದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ 33 ಕಾಯಿಲೆಗಳಿಗೆ, ನಾನು 29 ಕಾಯಿಲೆಗಳು ಅಂತ ಹೆಡ್ಲೈನ್ಸಲ್ಲಿ ಹಾಕಿದ್ದೀನಿ. ಅಲ್ಲ, 33 ಕಾಯಿಲೆಗಳು ಇನ್ಕ್ಲೂಡ್, ಕ್ಯಾನ್ಸರ್ ಬಿಟ್ಬಿಟ್ಟಿದ್ದೀನಿ. ಕ್ಯಾನ್ಸರ್ಗೂ ಕೂಡ ಇದು ಕೆಲಸ ಮಾಡ್ತದೆ. ಕ್ಯಾನ್ಸರ್ ಸೆಲ್ಗಳನ್ನು ಕಿಲ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. 33ರಿಂದ 35 ಕಾಯಿಲೆಗಳಿಗೆ ದಿವ್ಯ ಔಷಧಿ ಅಂತಲೇ ಹೇಳಬಹುದು. ಇದು ಬೇಕಲ್ಲ, ಸುಳ್ಳಲ್ಲ, ಸತ್ಯ. ಜೊತೆಗೆ ಮಧುಮೇಹಗಳಿಗೆ ಅತ್ಯುತ್ತಮ, ಆಂಟಿ ಆಕ್ಸಿಡೆಂಟು, ರೋಗ ನಿರೋಧಕ ಶಕ್ತಿ ಇದೆ, ಕೊಲೆಸ್ಟ್ರಾಲ್ ಅನ್ನು ಇದು ಕಡಿಮೆ ಮಾಡ್ತದೆ, ಹೃದಯದ ಆರೋಗ್ಯಕ್ಕೆ ಇದು ಒಳ್ಳೆಯದು, ಸ್ಮರಣ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ, ಅಂದರೆ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ.
ಪ್ರಿಯ ವೀಕ್ಷಕರೇ ಬಂಧುಗಳೇ, ಮತ್ತೊಮ್ಮೆ ನಿಮಗೆ ಇದನ್ನು ಮಾಡಿ ತೋರಿಸ್ತೀನಿ ನೋಡಿ. ಈ ಮೆಡಿಸಿನ್ಸಲ್ಲಿ ನಾನು ಇನ್ನೂ ಇದನ್ನು ಮಿಕ್ಸ್ ಮಾಡಿಲ್ಲ, ನೀವು ಬೇಕಿದ್ರೆ ನೋಡ್ತಾ ಬರ್ಬೋದು. ಇದು ಸರಿಯಾಗಿ ಕಾಣಿಸೋದಿಲ್ಲ ಅನಿಸುತ್ತೆ ನೋಡಿ. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಿಮಗೆ ಕಾಣಿಸ್ತದೆ. ಕೆಳಗಡೆಯಿಂದ ನಾನು ತೆಗಿತಾ ಇದ್ದೀನಿ. ಎಲ್ಲದು ಸಮ ಪ್ರಮಾಣದಲ್ಲಿ ಹಾಕೋ ಥರ ಇಲ್ಲ. ಇದು ಕೆಲವಿಂದಷ್ಟು ಇಷ್ಟಿಷ್ಟೇ ಗ್ರಾಮ್ ಹಾಕಬೇಕು ಅಂತ ಲೆಕ್ಕಾಚಾರ ಇದೆ. ಆ ಒಂದು ಲೆಕ್ಕಾಚಾರದ ಪ್ರಕಾರದಲ್ಲೇ ನಾವು ಈ ಮೆಡಿಸಿನ್ಸನ್ನು ಹಾಕಬೇಕು. ನಾನು ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡೋಕ್ಕೆ ವಿಡಿಯೋ ಲೆಂತ್ ಆಗ್ತದೆ. ನಾನು ನಿಮಗೆ ಒಂದು ಈ ಸತ್ಯವನ್ನು ಹೇಳೋದು ಬಯತೀನಿ. ನೀವು ಯಾವುದೋ ಜ್ಯೂಸ್ಗಳನ್ನು, ಸಿರಪ್ಗಳನ್ನು, ಮತ್ಯಾವುದೋ ಔಷಧಿಗಳನ್ನು ತೆಗೆದುಕೊಳ್ಳೋದು 100% ಒರಿಜಿನಲ್ ಇರೋದಿಲ್ಲ. ಅದರಲ್ಲಿ ಫೇಕ್ ಇರ್ತದೆ, ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಆಗ್ತದೆ. ನಿಮಗೆ ಈ ಒಂದು ದಿವ್ಯ ಔಷಧಿಯಿಂದ ಇಷ್ಟು ಕಾಯಿಲೆಗಳು 33ರಿಂದ 35 ಕಾಯಿಲೆಗಳನ್ನು ಸಂಪೂರ್ಣ ಗುಣಪಡಿಸಿಕೊಳ್ಳೋದ್ರ ಜೊತೆಗೆ ನಾನು ನಿಮಗೆ ಮತ್ತೊಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೈಂಟಿಸ್ಟ್ಗಳು, ಅದರ ವಿಜ್ಞಾನಿಗಳು, ಡಾಕ್ಟರ್ಸು ಅಥವಾ ಮೀಡಿಯಾ ಅಥವಾ ಯಾರೇ ಕೂಡ ನೀವು ಬಂದು ಈ ಔಷಧಿಗಳಲ್ಲಿ ಇವರು ಹೇಳಿರುವಂತಹ ಏನು ಈ ಪೌಡರ್ ಇದೆ, ಇದರಲ್ಲಿ ಏನು ಇಷ್ಟು ರೋಗಗಳನ್ನು ಗುಣಪಡಿಸುವಂತಹ ಶಕ್ತಿ ಇದೆಯಾ, ಈ ಔಷಧಿಗಳಲ್ಲಿ ಏನೇನು ಔಷಧಿಗಳನ್ನು ಹಾಕಿದಿರಿ ನಮಗೆ ತೋರಿಸಿ, ಈ ಔಷಧಿಗಳಲ್ಲಿ ಇಷ್ಟು ಒಂದು ಕಾಯಿಲೆಗಳನ್ನು ಸಂಪೂರ್ಣ ಗುಣಪಡಿಸುವಂತಹ ಒಂದು ಶಕ್ತಿ ಈ ಔಷಧಕ್ಕೆ ಇದೆಯಾ, ನೀವು ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ವಸ್ತುಗಳಲ್ಲಿ ಆ ಒಂದು ಔಷಧಿಯ ಗುಣಗಳಿದೆಯಾ ಅಂತೇಳಿ ಯಾರು ಬೇಕಾದರೂ ಬಂದು ಇದರ ಮೇಲೆ ರಿಸರ್ಚ್ ಮಾಡಬಹುದು ಅಥವಾ ಚೆಕ್ ಮಾಡಬಹುದು, ಅಥವಾ ನನಗೆ ಬಂದು ನಮ್ಮನ್ನು ಇದಕ್ಕೆ ಎವಿಡೆನ್ಸ್ ಕೊಡಿ ಅಂತ ಕೇಳಬಹುದು. ಐ ಆಮ್ ಆಲ್ವೇಸ್ ರೆಡಿ. ಇದಿಷ್ಟು ಸತ್ಯ. ಜನರಿಗೆ ಮೋಸ ಮಾಡುವುದು, ಸುಳ್ಳು ಹೇಳುವುದು, ದಗ ವಂಚನೆ ಮಾಡುವುದು. ಯಾಕೆಂದರೆ ನಾನು ಸ್ಪಿರಿಚುವಲ್ ಮಾಸ್ಟರ್, ಆಧ್ಯಾತ್ಮ ಗುರು. ಹಾಗಾಗಿ ನನ್ನ ಉದ್ದೇಶ ಜನರಿಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಆರೋಗ್ಯ ಸಿಗಬೇಕು, ಇವರಿಗೆ ನಾಲೆಡ್ಜ್ ಸಿಗಬೇಕು ಅನ್ನುವಂತಹ ಉದ್ದೇಶ ನಮ್ಮದು ಅಷ್ಟೇ. ಹಾಗಾಗಿ ಈ ಒಂದು ಔಷಧಿಯನ್ನು ನಾನು ಯಾಕೆ ಇವತ್ತು ವಿಡಿಯೋ ಮಾಡಿದ್ದೀನಿ ಅಂದರೆ, ಈ 2-3 ವರ್ಷಗಳಲ್ಲಿ ಯಾಕೆ ಮಾಡಿಲ್ಲ ಅಂದರೆ, ಇದ್ರ ಮೇಲೆ ನಾನು ಕೂಡ ಉಪಯೋಗಿಸಿ ಹಲವಾರು ಜನರಿಗೆ ಇದನ್ನು ಕೊಟ್ಟು, ಈ ಔಷಧಿಯನ್ನು ಕೊಟ್ಟು, ಯಾಕೆಂದರೆ ನನಗೆ ಮೊದಲೇ ಗೊತ್ತಿತ್ತು, ಬಟ್ ಹೇಳಿದ್ದೆಲ್ಲ ನಿಜನಾ, ಬಟ್ ಈ ಮೆಡಿಸಿನ್ಸ್ ಆ ಥರ ಕೆಲಸ ಮಾಡ್ತದ ತಿಳ್ಕೊಬೇಕಲ್ಲ. ಅದರ ಮೇಲೆ ನಾನು ರಿಸರ್ಚ್ ಮಾಡಿದ್ದೀನಿ. ಇದರಲ್ಲಿ ಒಳ್ಳೆ ಗುಡ್ ರಿಸಲ್ಟ್ ಬಂದಿದೆ. ವಯಸ್ಸಾದಂತಹ ವೃದ್ಧರಿಂದ ಹಿಡಿದು ಟೀನೇಜರ್ಗೂ ಕೂಡ ಕೊಟ್ಟಿದ್ದೀನಿ ರೀಸೆಂಟಾಗಿ ಹಲವಾರು ಜನಕ್ಕೆ. ಇದರಲ್ಲಿ ಒಳ್ಳೆ ರಿಸಲ್ಟು ಬಂದಿರೋದ್ರಿಂದ ಆ ಸಮಸ್ಯೆಗಳು ಅಂತ ಅವ್ರು ಬರೋದೇ ಇಲ್ಲ ವಾಪಸ್ಸು. ಹಾಗಾಗಿ ಫೈನಲ್ ಆಗಿ ಅನ್ನಿಸ್ತು, ಹೌದು ಇದರಲ್ಲಿ ಏನೇನು ಔಷಧಿಯ ಗುಣಗಳಿದೆಯೋ ಅದು ನಿಜವಾಗ್ಲೂ ನಮ್ಮ ಮೇಲೆ, ಅಂದರೆ ಮನುಷ್ಯನ ಮೇಲೆ ಇದು ಕೆಲಸ ಮಾಡ್ತದೆ ಅನ್ನೋದನ್ನು ನಾನು ಸಾಬೀತು ಮಾಡಿಕೊಂಡೇನೆ ನಿಮಗೆ ಇವತ್ತಿನ ದಿನ ಈ ವಿಡಿಯೋವನ್ನು ತಮಗೆ ಸಮರ್ಪಣೆ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋ ಮಾಡಿದ್ದು. ನಾನು ಹೇಳಿದಾಗೆ ಯಾರು ಬೇಕಾದರೂ ಬಂದು ಇದನ್ನು ಟೆಸ್ಟ್ ಮಾಡ್ಬೋದು. ನಾನು ರೆಡಿ ಇದ್ದೀನಿ. ಹಾಗಾಗಿ ಇಷ್ಟೂ ಕಾಯಿಲೆಗಳಿಗೆ ಇದು 30ರಿಂದ 35 ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ. ಇದರದ್ದು ಕಾಸ್ಟು ಸ್ವಲ್ಪ ಜಾಸ್ತಿ ಆಗ್ತದೆ, ಯಾಕೆಂದರೆ ಇಂಗ್ರೀಡಿಯೆಂಟ್ಸು ಮತ್ತು ಮಾಡುವಂತಹ ಮೆಥಡು, ಆ ಪ್ರೋಸೆಸ್ ಸ್ವಲ್ಪ ಕಷ್ಟ. ತುಂಬ ಜಾಸ್ತಿ ಅಂದರೆ ಏನು ಅಂಥ ಜಾಸ್ತಿ ಅಲ್ಲ. ನಿಮ್ಮ ಕೈಗೆಟಕುವ ಬೆಲೆಯಲ್ಲಿ ಇರ್ತದೆ. ಯಾರು ಪೇಷಂಟ್ ಬರ್ತೀರಿ ಅವ್ರದ್ದು ವಾತ, ಪಿತ್ತ, ಕಫ, ಅವರ ದೋಷಗಳನ್ನು ಪರಿಶೀಲನೆ ಮಾಡಿ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಅವ್ರಿಗೆ ಏನು ಬೇಕು, ಕೆಲವೊಂದನ್ನು ಆ್ಯಡ್ ಮಾಡಬೇಕಾ ಬೇಡವಾ ಅದನ್ನು ನೋಡ್ಕೊಂಡು ಮಾಡಬೇಕಾಗ್ತದೆ. ಇದು ಹಾಗಿದ್ರೆ ವೈದ್ಯರ ಇದನ್ನು ಎಷ್ಟು ದಿವಸ ತಗೋಬೇಕು? ನೀವು 1 ಮಂತ್ ತಗೊಳ್ಳಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದರೆ ಸ್ಟಾಪ್ ಮಾಡಿ. 2 ಮಂತ್ಸ್ ತಗೊಂಡ್ರೂ ತೊಂದರೆ ಇಲ್ಲ, 3 ಮಂತ್ಸ್ ತಗೊಂಡ್ರೂ ತೊಂದರೆ ಇಲ್ಲ,
ನನ್ನ ಹತ್ರ ಸುಮಾರು ವರ್ಷಗಳ ಗಟ್ಟಲೆ ತಗೊಂಡಿರೋರು ಇದ್ದಾರೆ, ಇವತ್ತೂ ತಗೊತಾನೆ ಇದ್ದಾರೆ. ಈಗ ಅವ್ರಿಗಿಂತಲೇ ಒಂದು ಇಬ್ಬರು ಮೂರು ಜನಕ್ಕೆ ಇದನ್ನು ಇಬ್ಬರಿಗೆ ಕೊರಿಯರ್ ಮಾಡಬೇಕು, ಮತ್ತು ಇನ್ನೊಬ್ಬರು ಬೆಂಗಳೂರವರು, ಸೊ ಅವ್ರಿಗೆ ಕೊಡಬೇಕು. ಹಾಗಾಗಿ ಮಾಡಿಟ್ಟಿದ್ದೀನಿ. 1 kg 1 ತಿಂಗಳಿಗೆ ನೀವು ಖಾಲಿ ಮಾಡಬೇಕಾಗ್ತದೆ. ಸೊ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ನೀವು 1 ವರ್ಷದ ಮಕ್ಕಳಿಗೆ ಹಸುವನ್ನ ಕಡಿಮೆ ಮಾಡ್ತದೆ. ನೀವು ಇದನ್ನು ಒಂದು 3 ಸ್ಪೂನು ಅಥವಾ 4 ಸ್ಪೂನು ಇದನ್ನು ಹೇಗೆ ತಗೋಬೇಕು ಅಂದರೆ ಬಿಸಿ ನೀರಿನಲ್ಲಿ ತಗೋಬೋದು. ಒಂದು 200ರಿಂದ 300 ಗ್ರಾಮ್ ಬಿಸಿ ನೀರನ್ನ, ಒಂದು 2-3 ಲೋಟ ಅಂತ ಇಟ್ಕೊಳ್ಳಿ. ಒಂದು 200-300 ml ಅಂದರೆ ಒಂದು 3 ಲೋಟ ಬಿಸಿನೀರನ್ನ ಕುದಿಸಿ, ಅಥವಾ 2 ಲೋಟ ಅಥವಾ 1 ಲೋಟ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಒಂದು 2 ಲೋಟ ಅಥವಾ 1.5 ಲೋಟ ಬಿಸಿನೀರನ್ನ ಕುದಿಸಿ, ಆ ಬಿಸಿನೀರಿಗೆ ಇದನ್ನು ಒಂದು 3 ಸ್ಪೂನು ಅಥವಾ 4 ಸ್ಪೂನ್ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ನೀವು ನೀರು ಕುದಿಸುವಾಗಲೇ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ, ಒರಿಜಿನಲ್ ಬೆಲ್ಲನ ಅದನ್ನು ಕುದಿಸ್ಬಿಟ್ಟು ಅದಕ್ಕೆ ಕುದಿಯುವಂತಹ ಬಿಸಿನೀರಿಗೆ ಇದನ್ನು ಒಂದು 2-3 ಸ್ಪೂನ್ ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಮುಚ್ಚಿಟ್ಬಿಟ್ರೆ ಇದು ಗಂಜಿ ಥರ ಆಗ್ತದೆ, ಪಾಯಸದ ಥರ ಆಗ್ತದೆ. ನೀವು ಬೆಲ್ಲನ ಆ್ಯಡ್ ಮಾಡೋದ್ರಿಂದ ಪಾಯಸದ ಥರ ಆಗ್ತದೆ. ಇದು ನೀವು 1 ವರ್ಷದ ಮಗುವಿನಿಂದ 100 ವರ್ಷದ ಅಥವಾ 100 ವರ್ಷದ ಮೇಲ್ಪಟ್ಟ ಯಾವುದೇ ವಯಸ್ಸಿನ ಅಂತರವಿಲ್ಲದೆ ಇದನ್ನು ತಗೋಬಹುದು. ಇದು ತಗೊಳ್ಳೋದಕ್ಕೂ ಕಷ್ಟ ಏನಲ್ಲ, ಕಹಿಯೆಲ್ಲ ಏನಿರುವುದಿಲ್ಲ. ಸೊ ಹಾಗಾಗಿ 1 ವರ್ಷದ ಮಗುವಿನಿಂದ ಯಾವ ವಯಸ್ಸಿನವರು ಬೇಕಾದರೂ ತಗೋಬಹುದು. ಇಷ್ಟೂ ಕಾಯಿಲೆಗಳಿಗೆ 30-35 ಕಾಯಿಲೆಗಳಿಗೆ ಇದು ರಾಮಬಾಣ ಥರ ಕೆಲಸ ಮಾಡ್ತದೆ. ಆದರೆ 1 ತಿಂಗಳಲ್ಲಿ ಇದನ್ನು ಫ್ರೆಶ್ ಆಗಿ ಮಾಡಬೇಕು, ಇಟ್ಕೊಳ್ಳುವಾಗಿಲ್ಲ. ಇದರ ಎಕ್ಸ್ಪೈರಿ ಡೇಟು 1 ಮಂತು, ಇನ್ನೊಂದು 10 ದಿವಸ ಬೇಕಿದ್ರೆ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು. 1 ತಿಂಗಳಲ್ಲಿ ಖಾಲಿ ಮಾಡಬೇಕು. ಫ್ರೆಶ್ ಆಗಿರುವಾಗಲೇ ಖಾಲಿ ಮಾಡಿದ್ರೆ ನಿಮಗೆ ಎಲ್ಲ ಆ ದಿವ್ಯ ಔಷಧಿಗಳ ಆಹಾರ ನಿಮಗೆ ಸಿಗ್ತದೆ, ಪೋಷಕಾಂಶಗಳ ಆಹಾರ ನಿಮಗೆ ಸಿಗ್ತದೆ. ಸೊ ಎಷ್ಟು ತಿಂಗಳು ತಗೋಬೇಕು? ನನಗೆ ಈ ಮೆಡಿಸಿನ್ಸ್ ತಗೊಂಡು ನಾನು ಇವಾಗ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ಅನ್ಕೊಬೇಕಾದ್ರೆ ತಗೋಬಹುದು. 1 ತಿಂಗಳಿಂದ ಹಿಡಿದು 1 ವರ್ಷದ ತನಕ ತಗೋಬಹುದು. ಯಾವುದೇ ಸಮಸ್ಯೆಗಳು ಇಲ್ಲ. ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಈ ಒಂದು ಸದುಪಯೋಗವನ್ನು ತಾವೆಲ್ಲರೂ ಉಪಯೋಗಿಸ್ಕೋಬೇಕು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126, ಮತ್ತೊಮ್ಮೆ 9945123126. ಕೊರಿಯರ್ ಮುಖಾಂತರನೂ ಕೂಡ ನೀವು ಯಾವುದೇ ಊರಿನಲ್ಲಿದ್ದರೂ ಕೂಡ ಕೊರಿಯರ್ ಮುಖಾಂತರ ಕಳಿಸುವಂಥದ್ದು. ಇವಾಗ ನಾವು ಚೆನ್ನೈ, ಹೈದರಾಬಾದು, ಈ ಬೇರೆ ಬೇರೆ ಕಡೆ, ಮಂಗಳೂರು, ಚಾಮರಾಜನಗರ ಈ ಕಡೆ ಎಲ್ಲ ಕಳಿಸ್ಕೊಡ್ತೀವಿ ಬೇಕು ಅಂದವ್ರಿಗೆ, ಅವಶ್ಯಕತೆ ಇರುವಂತಹವರು. ಸೊ ಇದು ನಾನು ಹೇಳೋದ್ನಲ್ಲ, ಯಾರು ಬೇಕಾದರೂ ಬರಲಿ, ಮೀಡಿಯಾದವ್ರು ಬೇಕಾದರೂ ಬರಲಿ, ಸೈಂಟಿಸ್ಟ್ ಬೇಕಾದರೂ ಬರಲಿ, ಡಾಕ್ಟರ್ಸ್ ಬೇಕಾದರೂ ಬರಲಿ. ಸೊ ನಮ್ಮ ಸೊಸೈಟಿನಲ್ಲಿ ಯಾರು ಬೇಕಾದರೂ ಬಂದು ಇದು ಚೆಕ್ ಮಾಡಬಹುದು. ರೆಡಿ. ಇದರಲ್ಲಿ ಯಾವುದೇ ತರಹದ ಸುಳ್ಳು ಫೇಕ್ ಇಲ್ಲ. ಇದರಲ್ಲಿ ಯಾವುದೇ ಫೇಕ್ ಮಾಡ್ತಿಲ್ಲ, ನಿಮಗೆ ಸತ್ಯವನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಇದನ್ನು ನಾನು ಇದ್ರ ಮೇಲೆ ರಿಸರ್ಚ್ ಮಾಡಿದ್ದೀನಿ, ತುಂಬ ಜನ ರೋಗಿಗಳಿಗೆ ಕೊಟ್ಟಿದ್ದೀನಿ. ಅವರು ಸಂಪೂರ್ಣ ಗುಣಮುಖರಾಗಿದ್ದಾರೆ, ತುಂಬ ಹೆಲ್ತಿಯಾಗಿ ಎನರ್ಜಿಕ್ ಆಗಿದ್ದಾರೆ. ಆ ಒಂದು ಧೈರ್ಯದ ಮೇಲೆ ಸೊ ನಾನು ನಿಮಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ಇದು ಈ ಒಂದು ಸದುಪಯೋಗವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ದಯಮಾಡಿ ನಾನು ರಿಕ್ವೆಸ್ಟ್ ಫಾರ್ ನಿಮ್ಮಲ್ಲಿ ರಿಕ್ವೆಸ್ಟು. ಸೊ ಬೇಡದಿರುವಂತಹ ಔಷಧಿಗಳನ್ನು ತಿಂದು ಇಡೀ ನಿಮ್ಮ ಆರ್ಗನ್ಸು, ಕಿಡ್ನಿ, ಲಿವರು, ಪ್ಯಾಂಕ್ರಿಯಾಸು, ಅಡ್ರಿನಲ್ ಗ್ಲ್ಯಾಂಡು ಎಲ್ಲವನ್ನ ಲಾಸ್ ಮಾಡಿಕೊಂಡು ಲಕ್ಷಾಂತರ ದುಡ್ಡು ಕಳ್ಕೊಂಡು ಅನ್ಯಾಯಕ್ಕೆ ಒಳಗಾಗಬೇಡಿ. ಸೈಡ್ ಎಫೆಕ್ಟ್ಗಳು ತುಂಬ ಆಗ್ತದೆ. ಹಾಗಾಗಿ ಇದರಲ್ಲಿ ಆ ಥರದ್ದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಕೊರಿಯರ್ ಮುಖಾಂತರ ಕಳಿಸುವಂತಹ ವ್ಯವಸ್ಥೆ ಇದೆ. ಸೊ ಇಲ್ಲೇ ಬಂದು ಕೂಡ ತಗೋಬಹುದು. ತ್ಯಾಗರಾಜನಗರ, ಬೆಂಗಳೂರು ನಮ್ಮ ಅಡ್ರೆಸ್ಸು. ಸೊ ಇದು ಟೋಟಲ್ ಹೋಮ್ ರೆಮಿಡಿಯಿಂದ ಮಾಡಿರುವಂಥದ್ದು. ಯಾವುದೇ ಇನ್ಫೀರಿಯರ್ ಕ್ವಾಲಿಟಿ, ಕಳಪೆ ದರ್ಜೆಯ ಔಷಧಿಗಳನ್ನು ಇದಕ್ಕೆ ಆ್ಯಡ್ ಮಾಡಿಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನೋಟ್ ಮಾಡ್ಕೊಳ್ಳಿ. ದಯಮಾಡಿ ನಾನು ಫಸ್ಟ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಈ ಒಂದು ಸದುಪಯೋಗನ ಪಡ್ಕೊಳ್ಳಿ. ಈ ನಮ್ಮ ಆಯುರ್ವೇದ ಮತ್ತು ನಮ್ಮ ಮಿಲಿಯನ್ ಟ್ರಿಲಿಯನ್ ವರ್ಷಗಳಿಂದ ಬಂದಿರೋದು, ಯಾವಾಗ ಬ್ರಹ್ಮಾಂಡ ಸೃಷ್ಟಿ ಆಯಿತು ಆವಾಗಿಂದ ಬಂದಿರುವಂತಹ
ಇಂತಹ ದಿವ್ಯ ಔಷಧಿಗಳನ್ನು ಮೂಲೆ ಗುಂಪು ಮಾಡಬೇಡಿ. ಬೇರೆ ಔಷಧಿಗಳನ್ನು ತಿಂದು ನಿಮ್ಮ ಆರೋಗ್ಯವನ್ನು, ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡ್ಕೋಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನೋಟ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಸಾರಿ, ಆ ಹೆಡ್ಲೈನ್ಸಲ್ಲಿ ಅದನ್ನು ನಂಬರ್ ಹಾಕಿಲ್ಲ. 9945123126 9945123126.